ಬಳ್ಳಾರಿಯ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಬಂದಿರುವಂತಹ ನಮ್ಮ ಎಲ್ಲ ಹಿರಿಯರಿಗೆ ಮೊಟ್ಟ ಮೊದಲನೇದಾಗಿ ಇವತ್ತೇನು ನಿನ್ನೆ ತಾನೇ ನಡೆದಂತಹ ಘಟನೆಯಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎನ್ನುವಂತಹ ಯುವಕ ಇವತ್ತು ತನ್ನ ಪ್ರಾಣವನ್ನು ಕಳ್ಕೊಂಡು ಬಳ್ಳಾರಿ ಜಿಲ್ಲೆಯಲ್ಲಿ, ಅದು ಮುಖ್ಯವಾಗಿ ಬಳ್ಳಾರಿ ನಗರದಲ್ಲಿ ಇವತ್ತೇನು ವಾಲ್ಮೀಕಿಯ ಪುತ್ಥಳಿಯನ್ನ ಅನಾವರಣ ಸಂದರ್ಭದಲ್ಲಿ ನಡೆದಂತ ಘಟನೆಯಲ್ಲಿ ಇದೊಂದು ವಿಷಾದವಂತ ಸಂಗತಿಯಾಗಿ, ಅದರ ಜೊತೆಗೆ ನಿನ್ನೆ ನಡೆದಂತ ಘಟನೆಯಲ್ಲಿ ಇವತ್ತು ಈ ಭಾಗದ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಮತ್ತು ನಮ್ಮ ಕಂಪ್ಲಿ ಶಾಸಕರಾದಂತ ಗಣೇಶ್ ಅವರು, ನಮ್ಮ ವಾಲ್ಮೀಕಿ ಸಮಾಜದ ಜಿಲ್ಲೆಯ ಮತ್ತು ಎಲ್ಲ ಬೇರೆ ಬೇರೆ ಸಮಾಜದ ಎಲ್ಲರೂ ಕೂಡ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಒಂದು ಮಾಡುವಂತ ಕಾರ್ಯಕ್ರಮಕ್ಕೆ ಇವತ್ತು ಏನು ಈ ದುಷ್ಟ ಬಿಜೆಪಿಯವರು ಇವತ್ತೇನು ವಿನಾಕಾರಣನೆ ಒಂದು ಕಾಲು ಕೆದರಿ ಜಗಳ ಮಾಡುವಂತ ಒಂದು ಪರಿಸ್ಥಿತಿಗೆ ಇವತ್ತು ಮತ್ತೆ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂತ ಒಂದು ನಾಣ್ಣುಡಿಯನ್ನು ಇಟ್ಕೊಂಡು ಇವತ್ತು ಅವರೆಲ್ಲ ಕೂಡ ಮನೆ ಸೇರಿದ್ರು ಕೂಡ ಇವತ್ತು ಮತ್ತೊಮ್ಮೆ ಇಂಥ ಒಂದು ಸಂದರ್ಭಗಳಲ್ಲಿ ಕಾಲ್ ಕೆದರಿ ಜಗಳಕ್ಕೆ ಬರುವಂತ ಒಂದು ಕೆಲಸಕ್ಕೆ ಪ್ರವೃತ್ತಿಗೆ ಬಿಜೆಪಿ ಪಕ್ಷದ ನಾಯಕರು ಮಾಡ್ತಿದ್ದಾರೆ ಅಂತ ಹೇಳಿ ಹೇಳಿಕೆ ಬಹಳಷ್ಟು ಅವಮಾನವೀಯ ಸಂಗತಿ ಅಂತ ಹೇಳಿ ಹೇಳಿಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ, ಬಳ್ಳಾರಿ ನಗರದಲ್ಲಿ ಬಹಳಷ್ಟು ದೊಡ್ಡ ಹಬ್ಬದ ರೀತಿಯಲ್ಲಿ ಬಹಳ ದೊಡ್ಡ ವ್ಯವಸ್ಥಿತವಾಗಿ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಒಂದು ವಾಲ್ಮೀಕಿಯ ಪುತ್ಥಳಿಯನ್ನ ಇವತ್ತು ನಾವು ಈ ಜಿಲ್ಲೆಯಲ್ಲಿ 5 ಶಾಸಕರು ಮತ್ತು ಒಬ್ಬ ಲೋಕಸಭಾ ಸದಸ್ಯರು ಎಲ್ಲರಿದ್ರು ಕೂಡ, ಆದ್ರೆ ವಾಲ್ಮೀಕಿಯ ಮಹರ್ಷಿಯರನ್ನ ಇವತ್ತು ಈ ದೇಶ ಎಲ್ಲ ಪ್ರಪಂಚನೇ ಗೌರವಿಸುವಂತ ಒಂದು ವ್ಯಕ್ತಿಗೆ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಒಂದು ದೊಡ್ಡ ವ್ಯವಸ್ಥೆಯಲ್ಲಿ, ಅಂದ್ರೆ ವಾಲ್ಮೀಕಿಯಗೆ ಯಾವ ರೀತಿಯಾದಂತ ಗೌರವನ್ನ ಕೊಡಬೇಕಂತ ಹೇಳಿ ತಿಳಿದು ಒಂದು ಸರ್ಕಲ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು 1.5 ಕೋಟಿ ರೂಪಾಯಿ ಮೂಲಕ ಇವತ್ತು ಆ ಪುತ್ಥಳಿಯನ್ನ ಅನಾವರಣ ಮಾಡ್ಬೇಕಂತ ಅಂದಾಗ ಇವತ್ತು ಆ ಒಂದು ವ್ಯವಸ್ಥೆಗೆ ಇವತ್ತು ಏನು ನಮ್ಮ ಭರತ್ ರೆಡ್ಡಿ ಅವರು ಮಾಡಿರುವಂತ ಒಂದು ಕಾರ್ಯಕ್ಕೆ ಇವತ್ತು ಜಿಲ್ಲೆಯಲ್ಲ ಇಡೀ ರಾಜ್ಯದಂತೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಯಾಕಂದ್ರೆ ವಾಲ್ಮೀಕಿ ಸಮಾಜದವರು ಅಲ್ಲಂದ್ರೂ ಕೂಡ ಆ ಮಹರ್ಷಿಗೆ ಗೌರವ ಕೊಡುವಂತ ಒಂದು ವ್ಯವಸ್ಥೆ ಇವತ್ತು ಭರತ್ ರೆಡ್ಡಿ ಅವರು ಮಾಡಿರೋದನ್ನು ನೋಡಿ ಸಹಿಸಲಾರ್ದೇನೆ ಇವತ್ತು ಬಿಜೆಪಿ ಪಕ್ಷದವರು ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಬ್ಯಾನರ್ ವಿಚಾರದಲ್ಲಿ, ಬ್ಯಾನರ್ ಅಳವಡಿಕೆ ವಿಚಾರದಲ್ಲಿ ಇವತ್ತು ರಾಜ್ಯದಲ್ಲಿ ಇಡೀ ಸುದ್ದಿಯನ್ನ ಮಾಡುವಂತ ಒಂದು ವ್ಯವಸ್ಥೆಗೆ ಇವತ್ತು ಕೈ ಹಾಕಿ ಇವತ್ತು ಹಾಕಿದ್ದಾರೆ. ಇವತ್ತು ನಿನ್ನೆ ನಡೆದಂತ ಘಟನೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಕೂಡ ಇವತ್ತು ಒಬ್ಬ ಯುವಕ ಪ್ರಾಣ ಕೊಟ್ಟಿದ್ದಾನಂದ್ರೆ ಆ ಪ್ರಾಣಕ್ಕೆ ಅದು ಯಾರು ಕೂಡ ಬೆಲೆ ಕೊಡ್ಲಾರ್ದಂತ ಒಂದು ಕೆಲಸ ಆಗಿದೆ ಇವತ್ತು. ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅನೇಕ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದವರು ಬೇರೆ ಬೇರೆ ಜಾತಿಗಳ ಬಗ್ಗೆ ಇದ್ದಾಗ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ವಾಲ್ಮೀಕಿಯ ಪರವಾಗಿರುವಂತ ಒಂದು ಪಕ್ಷ ಆಗಿ ಇವತ್ತು ಅದನ್ನ ನಿರ್ಧಾರ ತೆಗೆದುಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ಎಲ್ಲಾ ನಾವು 15ರಲ್ಲಿ ಕೂಡ 14 ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆದ್ದು ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂತ ಒಂದು ಪಕ್ಷಕ್ಕೆ ಇವತ್ತು ಭರತ್ ರೆಡ್ಡಿ ಅವರು ಒಂದು ಪುತ್ಥಳಿಯನ್ನು ಅನಾವರಣ ಮಾಡಿ ದೊಡ್ಡ ಸಮಸ್ಯೆಯನ್ನ ಒಂದು ಈ ಭಾಗದಲ್ಲಿರುವಂತಹ ಒಂದು ಬಹಳ ಒಂದು ದೊಡ್ಡ ವ್ಯವಸ್ಥೆಯನ್ನ ಕೊಟ್ಟಿರುವಂತಹ ಒಂದು ವ್ಯಕ್ತಿಯಾಗಿ ಇವತ್ತು ಬಂದಿದ್ರು ಇವತ್ತು. ಆದ್ರೆ ಬನ್ನಿ ಸರ್, ಆದ್ರೆ ಇವತ್ತು ಏನು ಬ್ಯಾನರ್ ವಿಚಾರದಲ್ಲಿ ಬಂದು ಈ ಅಭಿವೃದ್ಧಿಯನ್ನ ಸಹಿಸಲಾರ್ದೇನೆ ಇವತ್ತೇನು ಭರತ್ ರೆಡ್ಡಿ ಅವ್ರ ಬಗ್ಗೆ ಒಂದು ಕಪ್ಪು ಚುಕ್ಕೆಯನ್ನು ತರಬೇಕಂತ ಹೇಳಿ
ಇವತ್ತೇನು ಅದನ್ನ ಮಾಡಿದಾರಲ್ಲ ಅದನ್ನ ನಾವೆಲ್ಲ ಕೂಡ ನಮ್ಮ ಜಿಲ್ಲೆಯ ಎಲ್ಲ ವಾಲ್ಮೀಕಿ ಸಮಾಜದವ್ರ ಜೊತೆಗೆ ಎಲ್ಲಾ ಮುಖಂಡರು ಕೂಡ ನಾವು ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕೆಟ್ಟ ಹೆಸರು ತರಬೇಕನ್ನುವಂತ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡು, ಒಂದು ವ್ಯವಸ್ಥಿತವಾದಂತ ಪಿತೂರಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ, ಆಡಳಿತದ ಮೇಲೆ ಒಂದು ಕಪ್ಪು ಚುಕ್ಕೆ ತರುವಂತ ಒಂದು ವ್ಯವಸ್ಥೆಗೆ ಕೈ ಹಾಕಿದ್ದಾರೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಇದನ್ನ ಯಾರು ಕೂಡ ನೋಡಿ ಕಣ್ಣು ಮುಚ್ಕೊಂಡು ಕೊಡುವಂತ ಒಂದು ಸರ್ಕಾರ ನಮ್ದಲ್ಲ. ಆದ್ರೆ ಇವತ್ತು ನಡೆದಂತ ಘಟನೆಯಲ್ಲಿ ಇವತ್ತು ಏನು ಆ ಘಟನೆಯಲ್ಲಿ ಯಾರು ತಪ್ಪಿಸ್ತಿದ್ದಾರೆ ಅದನ್ನ ಖಂಡಿತವಾಗಿ ಕೂಡ ನಮ್ಮ ಸರ್ಕಾರ ಅದ್ರ ಮುಂದಿನ ದಿನಗಳಲ್ಲಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದಾರೋ ಅದನ್ನ ಶಿಕ್ಷೆಯನ್ನು ಕೊಡುವಂತ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ. ಅದರ ಜೊತೆಗೆ ಇವತ್ತು ಪದೇ ಪದೇ ಬಿಜೆಪಿ ನಾಯಕರು ಪದೇ ಸಂದರ್ಭದಲ್ಲಿ ಕೂಡ ಇವತ್ತು ನಾರಾ ಭರತ್ ರೆಡ್ಡಿ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಅದ್ರ ಜೊತೆಗೆ ಅವ್ರ ತಂದೆ ಆಗಿರುವಂತ ಮಾನ್ಯ ನಮ್ಮ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವ್ರ ಬಗ್ಗೆ ಕೂಡ ಜನಾರ್ದನ್ ರೆಡ್ಡಿ ಅವರು ಇಲ್ಲ ಸಲ್ಲದ ಕಾರಣದ ವಿಚಾರಗಳನ್ನು ಎತ್ತಾ ಇರ್ತಾರೆ. ಅಂದ್ರೆ ಅನೇಕ ಸಂದರ್ಭದಲ್ಲಿ ಅವರು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ರು. ಅಂದ್ರೆ ವಿನಾಕಾರಣ ಯಾವುದೇ ಒಂದು ಆಧಾರದ ರಹಿತವಾದಂತ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಯಾವ್ದಾವ್ದು ಕೆಟ್ಟ ಕೆಲಸಗಳನ್ನ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಆಧಾರರಹಿತವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಬಹುಶಃ ಅವ್ರ ವಯಸ್ಸಿಗೆ ಇವತ್ತು ನಾನು ಮಾನ್ಯ ಜನಾರ್ದನ್ ಅವ್ರಿಗೆ ಹೇಳ್ತೀನಿ, ನಾನು ಅವ್ರ ವಯಸ್ಸಿಗೆ ಶೋಭೆ ತರಲ್ಲ. ಇವತ್ತು ರಾಜಕೀಯ ಪಕ್ಷದಲ್ಲಿ ಒಬ್ಬರು ಗೆಲ್ಲಿತಾರೆ, ಒಬ್ಬರು ಸೋಲ್ತಾರೆ. ಆದ್ರೆ ಅದನ್ನ ಸ್ಪೋರ್ಟಿವ್ ಆಗಿ ತೆಗೆದುಕೊಂಡು ನಾವು ಮುಂದೆ ಯಾವ ರೀತಿ ಮಾಡ್ಬೇಕು ಅದನ್ನ ಮಾಡ್ಬೇಕು. ಅದನ್ನ ಬಿಟ್ಟು ಒಂದು ಬೆಳೆಯುವಂತ ಯುವಕನ ಬಗ್ಗೆ ಅವ್ರ ಮೇಲೆ ಒಂದು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು, ಅಂದ್ರೆ ಅವ್ರನ್ನ ಕೆಡಿಸ್ಬೇಕು ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಅವರ ಮತ್ತು ಅವರ ಕುಟುಂಬದ ಬಗ್ಗೆ ಅವ್ರಿಗೆ ಅವಹೇಳನಕಾರಿ ಮಾತಾಡುವಂತದ್ದನ್ನು ಕೂಡ ನಿಲ್ಲಿಸಬೇಕಂತೇಳಿ ತಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ ನಾನು. ಅನೇಕ ಸಂದರ್ಭದಲ್ಲಿ ಇವತ್ತು ನಾವು ಕೂಡ ನಮ್ಮ ಮೇನ್ ರೋಡ್ಗಳಲ್ಲಿ ನಮ್ಮ ಮನೆಗಳನ್ನ ಕಟ್ಕೊಂಡಿರ್ತೀವಿ, ನಮ್ಮ ಮನೆ ಮುಂದೆನೆ ಹೋಗ್ತಾ ಇರ್ತಾರೆ. ಆದ್ರೆ ಇವತ್ತು ಭರತ್ ರೆಡ್ಡಿ ಅವ್ರ ಮನೆ ಕೂಡ ಇದೇ ಮೇನ್ ರೋಡ್ ಅಲ್ಲಿ ಇತ್ತು. ಆದ್ರೆ ಹಲವಾರು ಸಂದರ್ಭದಲ್ಲಿ ಕೂಡ ಅವ್ರ ಆಡಳಿತದಲ್ಲಿ ಇದ್ದಾಗ ಕೂಡ ಅವ್ರ ಮನೆ ಮುಂದೆನೆ ಫ್ಲೆಕ್ಸ್ ಗಳು ಹಾಕೊಂಡು ಇರ್ತಾ ಇದ್ರು. ಅನೇಕ ಎಲ್ಲ ಪಕ್ಷದವರು ಹಾಕಿದ್ದಾರೆ, ಯಾರನ್ನು ಕೂಡ ಇಲ್ಲಿ ಹಾಕ್ಬೇಡಿ ಅಂತ ಹೇಳಿ ಯಾವತ್ತು ಕೂಡ ಹೇಳಿಲ್ಲ. ಇವತ್ತು ಶಾಸಕರಾಗಿದ್ದಾರೆ ಭರತ್ ರೆಡ್ಡಿ ಅವರು 2.5 ವರ್ಷ ಮುಂಚೆನೆ. ಆದ್ರೆ ಅದಕ್ಕಿಂತ ಹಿಂದೆ ಸೂರ್ಯನಾರಾಯಣ ರೆಡ್ಡಿ ಅವರು ಮಾಜಿ ಶಾಸಕರಾದ್ಮೇಲೆ ಅವ್ರ ಮನೆ ಮುಂದೆನೆ ಅನೇಕ ಸಂದರ್ಭದಲ್ಲಿ ಕೂಡ ಫ್ಲೆಕ್ಸ್ ಗಳನ್ನ ಹಾಕ್ತಾ ಇದ್ರು. ಅವತ್ತು ಯಾರು ಕೂಡ ಇದನ್ನ ತೆಗೀರಿ, ಇಲ್ಲಿ ಮಾಡ್ಬೇಡ್ರಿ ಅಂತ ಹೇಳಿ ಯಾರು ಕೂಡ ಹೇಳಿಲ್ಲ. ಆದ್ರೆ ಇವತ್ತು ಏಕಾಏಕಿಯಾಗಿ ಇವತ್ತು ಜನಾರ್ದನ್ ರೆಡ್ಡಿ ಅವರು ಬಂದು ಅವ್ರು ನೋಡುವಂತ ಸಂದರ್ಭದಲ್ಲಿ ಇಲ್ಲಿ ನನ್ನ ಮನೆ ಮುಂದೆ ಹಾಕಬಾರ್ದು ಅನ್ನುವಂತ ವಿಚಾರವನ್ನು ಹೇಳ್ತಾರೆ. ಅಂದ್ರೆ ಇವತ್ತು ಬಹುಶಃ ಇವತ್ತು ಅವ್ರಿನ್ನ ಮರೆತಿರ್ಬೋದು, ಇವತ್ತಿನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ಕೊಂಡಿದ್ದಾರೆ ಅವರು. ಆದ್ರೆ ಇವತ್ತು ನಮ್ಮ ಆಡಳಿತದಲ್ಲಿ ಇವತ್ತು ನಾನಾಗಿರ್ಬೋದು, ಇಲ್ಲಿ ಶಾಸಕನಾಗಿ ನಮ್ಮ ಭರತ್ ರೆಡ್ಡಿ ಆಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ನಾಗರಾಜ್ ಅವರಾಗಿರ್ಬೋದು, MP ಅವರಾಗಿರ್ಬೋದು, ನಾವೆಲ್ಲರೂ ಕೂಡ ಸೇರಿ ಈ ಬಳ್ಳಾರಿಯಲ್ಲಿ ಶಾಂತಿ ಕದಡುವಂತ ಕೆಲಸಕ್ಕೆ ಮಾತ್ರ ಕೈ ಹಾಕುವಂತದ್ದನ್ನ ನಮ್ಮ ಆಡಳಿತದಲ್ಲಿ ಮಾಡೋದಿಲ್ಲ ನಾವು. ಇವತ್ತೇನು ಅವ್ರು ದಬ್ಬಾಳಿಕೆ ಮಾಡ್ತಾ ಇದಾರೆ, ಆ ದಬ್ಬಾಳಿಕೆಗೆ ಯಾರು ಕೂಡ ಬಗ್ಗೋರು ಇಲ್ಲ ಅನ್ನುವಂತ ವಿಚಾರವನ್ನು ನಾನು ತಿಳಿಸ್ತೀನಿ. ಇವತ್ತು ಒಬ್ಬ ಅಮಾಯಕ ಬಲಿಯಾಗಿದ್ದಾನೆ. ವ್ಯವಸ್ಥಿತವಾಗಿ ಅವರು ವಿಚಾರಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಇವ್ರನ್ನ ಹೊಡಿಬೇಕನ್ನುವಂತನ್ನ, ಇವ್ರನ್ನ ಕೊಲೆ ಮಾಡುವಂತ ಸಂಚನ್ನು ಮಾಡ್ಕೊಂಡಿದ್ದಾರೆ. ಇವತ್ತು ಆ ರೀತಿಯಾಗಿ ಮನೆಗಳ ಮೇಲೆ ಕಲ್ಲುಗಳನ್ನು ಇಟ್ಕೊಂಡು, ಖಾರ ಪುಡಿ ಇಟ್ಕೊಂಡು, ಅಂದ್ರೆ ನಾವು ಎಲ್ಲಿದ್ವೋ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ನಾನು ನಿನ್ನೆ ತಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಕೆಲವು ಬಿಜೆಪಿ ಕಾರ್ಯಕರ್ತರು ದೊಣ್ಣೆಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ, ದೊಡ್ಡ ದೊಣ್ಣೆಗಳನ್ನ ಇಟ್ಕೊಂಡು, ಕೈಯಲ್ಲಿ ಕುಡುಗೋಲುಗಳನ್ನ ಇಟ್ಕೊಂಡು ಬರ್ತಾ ಇದ್ದಾರೆ. ಕೆಲವರು ಹೇಳ್ತಾರೆ, ಮ್ಯಾಲಿಂದ ಚೀರಾಡ್ತಾರೆ, ಬಾಂಬ್ಗಳು ಹಾಕಿ, ಅದು ಹಾಕಿ ಅಂತೇಳಿ. ಅಂದ್ರೆ ನಾನು ನೋಡ್ತಾ ಇದ್ದೆ, ಬಳ್ಳಾರಿ ಯಾವತ್ತು ಬಿಹಾರ ಮತ್ತೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಮ್ಮ ಆಡಳಿತದಲ್ಲಿ ಅದನ್ನ ಮಾಡ್ಲಿಕ್ಕೆ ಮಾತ್ರ ನಾವು ಬಿಡೋದಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ, ಮಾನ್ಯ DK ಶಿವಕುಮಾರ್ ಸಾಹೇಬ್ ಸರ್ಕಾರ ಇವತ್ತು ಇದ್ದಾಗ ಇಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಕ್ಕೆ ಬಿಡುವಲ್ಲ ಅನ್ನುವಂಥ ವಿಚಾರವನ್ನು ನಾವು ತಿಳಿಸ್ತೀವಿ. ಮಹರ್ಷಿ ವಾಲ್ಮೀಕಿ ಅವರಿಗೆ ಅಪಾರವಾದ ಒಂದು ಗೌರವ ಕೊಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗಿದೆ. ಅದರ ಪ್ರಯುಕ್ತನೇ ಇಂದು ದೊಡ್ಡ ಮಟ್ಟದಲ್ಲಿ ಇಂಥ ಒಂದು ಸರ್ಕಲ್ಗಳನ್ನು ಮಾಡಿ ಅವರಿಗೆ ಗೌರವ ನಮನವನ್ನು ಕೊಡುವಂತದ್ದು ವ್ಯವಸ್ಥೆಗೆ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅವ್ರ ಆಡಳಿತದಲ್ಲಿ ನಾವು ಏನು ಮಾಡಕ್ಕಾಗಿರುವಂತ ವಿಚಾರವನ್ನ ಇವ್ರು ಇಟ್ಕೊಂಡು ಇವತ್ತು ಮಾಡಕ್ ಹೊಂಟಿದ್ದಾರೆ. ಆದ್ರೆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲ್ಲ. ಇನ್ನೊಂದು ಹೇಳ್ತಾ ಇರ್ತಾರೆ ಅವರು, ಇವತ್ತಿನ ರಾಜಕೀಯವಾಗಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿ. ಆದ್ರೆ ಅಲ್ಲ,
ಅಭಿವೃದ್ಧಿಯನ್ನ ತೋರಿಸಿ ಜನಗಳಿಗೆ ಅಭಿವೃದ್ಧಿಯನ್ನ ಮಾಡುವಂತ ಒಂದು ಕೆಲಸಕ್ಕೆ ನಾವು ಕೈ ಹಾಕೊಂಡು ಹೋಗ್ತಾ ಇರ್ತೀವಿ. ಅದನ್ನ ಸಹಿಸಿಕೊಳ್ಳಲಾರ್ದೇನೆ ಇವತ್ತು ಕ್ಷುಲ್ಲಕ ಕಾರಣಕ್ಕೆ ನನ್ನ ಮನೆ ಮುಂದೆ ಬ್ಯಾನರ್ ಹಾಕಬಾರ್ದು, ನನ್ನ ಮನೆ ಮುಂದೆ ಹಾರ ಹೊಡಿಬಾರ್ದು, ನನ್ನ ಮನೆ ಮುಂದೆ ಯಾವುದೇ ಒಂದು ಸಂದರ್ಭದಲ್ಲಿ ಮೇಳಗಳು ಅಂದ್ರೆ ಮದುವೆ ಹೋದಾಗ ಕೂಡ ನೀವು ಇಲ್ಲಿ ಗಲಾಟೆ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ಪ್ರವೃತ್ತಿಯನ್ನು ಇಟ್ಕೊಂಡು ಅವರು ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ಯಾರು ಕೂಡ ಇಂಥ ಒಂದು ವ್ಯವಸ್ಥೆಯನ್ನಿಲ್ಲ, ಇರುವಂತಹ ವ್ಯವಸ್ಥೆಯಲ್ಲಿ ಯಾರು ಅಂತದನ್ನು ನಾವು ಯಾರು ಕೂಡ ಸಹಿಸಿಕೊಳ್ಳಕ್ಕೆ ಆಗೋದಿಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ. ಇವತ್ತು ಕ್ಷುಲ್ಲಕ ಕಾರಣಕ್ಕೆ ಬಹುಶಃ ಏಳಿಗೆಯನ್ನ ಭಯ ಅಂದ್ರೆ ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಒಬ್ಬ ಯುವಕ ಬೆಳೀತಾ ಇದ್ದಾನೆ, ಒಬ್ಬ ಯುವಕ ಬರ್ತಾ ಇದ್ದಾನೆ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಇವತ್ತು ಅವರು ಇಂಥದಕ್ಕೆ ಕೈ ಹಾಕುವಂತ ಒಂದು ಕೆಲಸಕ್ಕೆ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನ ನಾವೆಲ್ಲ ಕೂಡ ಈ ವೇದಿಕೆ ಮೇಲೆ ಇರುವಂತ ಎಲ್ಲ ಕೂಡ ಸಮಾಜದವರೆಲ್ಲ ಕೂಡ ಖಂಡಿಸ್ತಾ ಇದ್ದೀವಿ. ಅದರ ಜೊತೆಗೆ ಇವತ್ತು ವಾಲ್ಮೀಕಿಯ ಪುತ್ಥಳಿಯನ್ನ ಇವತ್ತೇನು ನಾವೆಲ್ಲ ಕೂಡ ಇವತ್ತು ಈಗ ತಾನೇ ನಾವೆಲ್ಲ ಚರ್ಚೆ ಮಾಡ್ಕೊಂಡು ಬಂದಿವಿ. ಇದನ್ನ ಬಹಳಷ್ಟು ವಿಜೃಂಭಣೆಯಿಂದ ನಾಳೆನೇ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಆದ್ರೆ ಬಹುಶಃ ಇವತ್ತು ಈ ಸೂತಕ ಛಾಯದ ನಡುವೆ ಇವತ್ತು ಒಬ್ಬ ಕಾಂಗ್ರೆಸ್ನ ಒಬ್ಬ ಯುವಕ ತೀರ್ಕೊಂಡಿದ್ಮೇಲೆ ಆ ಸಮಯದಲ್ಲಿ ಮಾಡಬಾರ್ದು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ನಾರಾ ಭರತ್ ರೆಡ್ಡಿ ಅವರು ಇಲ್ಲ, ನಾಳೆನೇ ಮಾಡಬೇಕು, ನಮ್ಮ ಸಮಾಜಕ್ಕೆ ಅಗೌರವಾಗುತ್ತೆ, ನಮ್ಮ ಸಮಾಜಕ್ಕೆ ಬಹಳ ಹಿಂದೇಟವಾಗುತ್ತೆ, ನಮ್ಮ ಸಮಾಜವನ್ನು ಇನ್ನಷ್ಟು ತುಳಿತಕ್ಕೆ ಒಳಗಾಗಿದ್ದವ್ರನ್ನ ಇನ್ನಷ್ಟು ತುಳಿತಕ್ಕೆ ಒಳಗಾಗ್ತಾರೆ, ನಾವು ಮಾಡೇ ಮಾಡ್ಬೇಕಂತ ಹೇಳಿ ಪಟ್ಟಿಡ್ತಿದ್ರು. ಆದ್ರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ, ಅವ್ರನ್ನ ಮನವೊಲಿಸಬೇಕು. ಅದನ್ನ ಖಂಡಿತವಾಗಿ ಕೂಡ ಮಾನ್ಯ ಉಪಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ರಾಜ್ಯಸಭೆ ಸದಸ್ಯರಾಗಿದ್ದ ನಾಸೀರ್ ಅಹಮದ್ ಅವರು, ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಈ ಪುತ್ಥಳಿಯನ್ನ ಅನಾವರಣ ಖಂಡಿತವಾಗಿ ಮಾಡೋಣ. ಬಟ್ ಇದು ಸೂಕ್ತ ಸಂದರ್ಭ ಸಮಯ ಅಲ್ಲ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಬಿಜೆಪಿ ಅವರು ಇದನ್ನೇ ರಾಜಕೀಯವಾಗಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಆದ್ರೂ ಕೂಡ ಅದಕ್ಕೆ ತಾವು ಯಾರು ಕೂಡ ಬೆಲೆ ಕೊಡಬಾರ್ದು ಅನ್ನುವಂತ ವಿಚಾರವನ್ನು ಹೇಳಿ ನಮ್ಮ ಹಿರಿಯರು ಹೇಳಿ ಕಳಿಸಿದರೆ ಆ ಸಲಹೆ ಅಂತಾನೆ ನಾಳೆ ನಡೆಯುವಂತ ಒಂದು ವಾಲ್ಮೀಕಿಯ ಪುತ್ಥಳಿಯ ಅನಾವರಣವನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ ನಾವು. ಇವತ್ತು ಈ ಪುತ್ಥಳಿಯ ಅನಾವರಣಕ್ಕೆ ಒಂದು 2 ದಿನ ಹಿಂದನೆ ಮಾಜಿ ಮಂತ್ರಿಗಳು, ಬಿಜೆಪಿಯ ಮಾಜಿ ಮಂತ್ರಿಗಳು ಇಲ್ಲಿ ಬಂದು ಮಾನ್ಯ ರಾಮ್ಲು ಅವರು ಬಂದು ಇಲ್ಲಿ ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ. ಇವತ್ತು ಯಾವ ಕಾರಣಕ್ಕಾಗಿ ಯಾವ ಗಣಿಕಾರಕ್ಕಾಗಿ ಇಲ್ಲಿ ನೀವು ಕೆಲಸ ಮಾಡ್ತೀರಿ, ಇದನ್ನು ಮಾಡಬಾರ್ದು ಅಂತೇಳಿ 2 ದಿನಗಳ ಹಿಂದೆನೆ ಪ್ರಚೋದನೆ ಮಾಡ್ತಾ ಇದ್ರು. ಯಾಕಂದ್ರೆ ಅವ್ರ ಸಂದರ್ಭದಲ್ಲಿ ಮಾಡ್ಲಕ್ಕಾಗಿಲ್ಲ, ಯಾರೋ ಒಬ್ರು ಬಂದು ಬೇರೆಯವರು ಬಂದು ಮಾಡ್ತಾ ಇದಾರೆ ಅಂತ ಹೇಳಿ ಅವ್ರು ತಿಳ್ಕೊಂಡು ಅದನ್ನ ಆ ರೀತಿಯಾದಂತ ಒಂದು ಪ್ರೆಸ್ ಮೀಟ್ ಗಳನ್ನು ಮಾಡಿ ಮಾಧ್ಯಮದ ಮೂಲಕ ಹೇಳ್ತಾ ಇದ್ರು. ಅಲ್ಲೇ ಪ್ರಚೋದನೆಯನ್ನು ಮಾಡಿದ್ದಾರೆ ಇವರು. ಆದ್ರೆ ಇವತ್ತು ಮಹರ್ಷಿಯವರು ದಾರ್ಶನಿಕರು ಇವತ್ತು ಯಾರು ಸುತ್ತಲ್ಲ, ಒಂದು ಸಮಾಜಕ್ಕೆ ಸೀಮಿತವಾಗಿರುವಂತಹ ವ್ಯಕ್ತಿ ಮಹರ್ಷಿ ವಾಲ್ಮೀಕಿ ಅಲ್ಲ, ಎಲ್ಲರೂ ಕೂಡ ಇವತ್ತು ಇದೇ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನ ಭರತ್ ರೆಡ್ಡಿ ಅವರು ಕಳೆದ 1 ತಿಂಗಳಿಂದ, ನನಗೆ ತಿಳಿದಂಗೆ 1-2 ತಿಂಗಳಿಂದ ಇದನ್ನ ಬಹಳ ದೊಡ್ಡ ಪ್ಲಾನ್ ಅಲ್ಲಿ, ಅಂದ್ರೆ ಕಳೆದ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಬೆಳಗಾಮಲ್ಲಿದ್ದ ಕೂಡ ಒಂದು ಪ್ಲಾನ್ ಮಾಡ್ಕೊಂಡು ಅದಕ್ಕೊಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಯಾವ ರೀತಿ ಮಾಡಬೇಕು, ಯಾರ್ಯಾರನ್ನ ಕಲಿಸ್ಬೇಕು, ಎಷ್ಟು ಚೆನ್ನಾಗಿ ಮಾಡ್ಬೇಕು ಅನ್ನುವಂತ ವಿಚಾರವನ್ನ ಬಹಳಷ್ಟು ಇಂಟ್ರೆಸ್ಟ್ ಇಂದ ಮಾಡಿದಾಗ ನಾನು ಕೂಡ ಹೇಳ್ತಾ ಇದ್ದೆ, ನಾನು ನೋಡಪ್ಪ ಆ ಸಮಾಜಕ್ಕೆ ಆ ಸಮಾಜದಲ್ಲಿ ಇರುವಂತ ವ್ಯಕ್ತಿಯಾಗಿ ನೀನ್ ಮಾಡ್ತಾ ಇದ್ರಿಂದ ನನಗ್ ಕೂಡ ಬಹಳಷ್ಟು ಸಂತೋಷ ಇದೆ, ಹೆಮ್ಮೆ ವಿಚಾರ ಅಂತ ಹೇಳಿ ನಾವೆಲ್ಲರೂ ಕೂಡ ಸಮಾಜದವರು ಎಲ್ಲರೂ ಕೂಡ ಕೇವಲ ವಾಲ್ಮೀಕಿ ಸಮಾಜ ಒಂದೇ ಅಲ್ಲ, ಎಲ್ಲಾ ಸಮಾಜದವರು, ಇದರಲ್ಲಿ ಮುಸಲ್ಮಾನರಾಗಿರ್ಬೋದು, ಲಿಂಗಾಯತರಾಗಿರ್ಬೋದು, ಕುರುಬ ಜನಾಂಗದವರಾಗಿರ್ಬೋದು, ದಲಿತರಾಗಿರ್ಬೋದು, ಅಲ್ಪಸಂಖ್ಯಾತರು, ಪ್ರತಿಯೊಬ್ಬರು ಕೂಡ ಸೇರಿ ವಾಲ್ಮೀಕಿ ಅವರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಅನಾವರಣ ಮಾಡ್ಬೇಕನ್ನುವಂತ ವಿಚಾರವನ್ನು ತೆಗೆದುಕೊಂಡು ಇವತ್ತು ಮಾಡಿದ್ಮೇಲೆ ಬಿಜೆಪಿ ಪಕ್ಷದವರಲ್ಲಿ ಸಹಿಸಲಿಕ್ಕೆ ಆಗಿಲ್ಲ ಅನ್ನುವಂತ ವಿಚಾರವನ್ನು ತಿಳಿಸ್ತೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಅಂತಾನೆ ಇವತ್ತು ಅದನ್ನ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ, ಮಾನ್ಯ ಮಂತ್ರಿಗಳ ಜೊತೆಗೆ, ಮಾನ್ಯ ಉಪಮಂತ್ರಿಗಳ ಜೊತೆಗೆ, ಎಲ್ಲರ ಜೊತೆಗೆ ಎಲ್ಲಾ ಸಮಾಜದವರನ್ನ ಕರೆದು ಇದಕ್ಕಿಂತ 1000 ಪಟ್ಟು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನುವಂತ ವಿಚಾರವನ್ನ ತಿಳಿಸ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇವತ್ತೇನು ರಿಪಬ್ಲಿಕ್ ಆಫ್ ಬಳ್ಳಾರಿಯನ್ನ ಬಿಟ್ಟು ಇವತ್ತು ಈಗಾಗಲೇ ಕೂಡ ಹಲವಾರು ವರ್ಷ ಆಗ್ಬಿಟ್ಟಿದೆ, ಆದ್ರೂ ಕೂಡ ಇನ್ನ ಅದೇ ಗುಂಪಿನಲ್ಲಿದ್ದಾರೆ ಅವರು. ಬಿಜೆಪಿ ಅವರು ಬಂದು ವಿನಾಕಾರಣ ಸುಳ್ಳಿನ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಸುಳ್ಳಿನ ವಿಚಾರಗಳನ್ನ ಹೇಳ್ತಾರೆ. ಇವತ್ತು ಮಾಜಿ ಶಾಸಕರ ಮೇಲೆ, ಸೋಮನಾಥ ರೆಡ್ಡಿ ಅಣ್ಣವ್ರ ಮೇಲೆ ಆಗಿರ್ಬೋದು, ಬೇರೆಯವ್ರ ಮೇಲೆ ಆಗಿರ್ಬೋದು, ಇಲ್ಲ ಸಲ್ಲದ ಸುಳ್ಳುಗಳನ್ನ ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ತಮ್ಮ ಮೂಲಕ ಇವತ್ತು ನಮ್ಮ ಬಿಜೆಪಿ ಪಕ್ಷದವರಿಗೆ ಮನವಿ ಮಾಡ್ಕೊಂತ ಇದೀನಿ,
ತಾವು ಯಾರು ಕೂಡ ಇಂಥ ಕ್ಷುಲ್ಲಕ ಕಾರಣಕ್ಕೆ ರಾಜಕೀಯನ ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ. ಇವತ್ತಲ್ಲ ಮತ್ತೊಮ್ಮೆ ಎಲೆಕ್ಷನ್ ಬಂದ್ರು ಕೂಡ ನಮ್ಮ ಜಿಲ್ಲೆಯಲ್ಲಿ 5ಕ್ಕೆ 5 ಸ್ಥಾನ ಕೂಡ ಕಾಂಗ್ರೆಸ್ ಪಕ್ಷನೇ ಗೆದ್ದುಕೊಂಡೇ ಬರ್ತೀವಿ ಅನ್ನೋ ವಿಚಾರವನ್ನು ನಾವು ತಿಳಿಸ್ತೀವಿ. ಯಾಕಂದ್ರೆ ಅಷ್ಟು ಬಲಿಷ್ಠವಾಗಿರುವಂತ ನಮ್ಮ ಜಿಲ್ಲೆಯಲ್ಲಿ ಇವರು ಕುತಂತ್ರ ಆಟಗಳನ್ನ ನಡೆಯುವಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಅದನ್ನ ಮುಂದೂಡಿಕೊಂಡು ಹೋಗ್ತೀವಿ ಅಂತ ಹೇಳಿ ಮಾನ್ಯ ಭರತ್ ರೆಡ್ಡಿ ಅವರು ಬಹಳಷ್ಟು ನೋವಿನಿಂದ ಹೇಳ್ತಾ ಇದ್ರು, ನಮ್ಮಲ್ಲಿ ಹುಡುಗ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬ ಹುಡುಗ ತೀರ್ಕೊಂಡಿದ್ದಾನೆ ಅನ್ನುವಂಥ ವಿಚಾರವನ್ನ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ರು. ಸತ್ಯತೆ ತನಿಖೆ ಬಂದ ಮೇಲೆ ನಮ್ಮ ಮೂಲಕ ಅದು ಮುಂದೆ ಗೊತ್ತಾಗುತ್ತೆ ಅನ್ನುವಂತ ವಿಚಾರವನ್ನು ತಿಳಿಸಿ ಇವತ್ತು ನಮ್ಮೆಲ್ಲರ ಪ್ರಯತ್ನ ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಶಾಸಕರು ಎಂಪಿಗಳು ಎಲ್ಲ ಸೇರಿ ನಮ್ಮ ಬಳ್ಳಾರಿಯಲ್ಲಿ ಶಾಂತಿಯನ್ನು ಕಾಪಾಡುವಂತ ಒಂದು ಮುಖ್ಯವಾದಂತ ವಿಚಾರ ನಮ್ಮ ಎಲ್ಲರ ಒಂದು ಧ್ಯೇಯ ಆಗಿದೆ. ಇವತ್ತು ಫಸ್ಟ್ ನಾವೆಲ್ಲರೂ ಕೂಡ ಶಾಂತಿಯನ್ನ ಕಾಪಾಡ್ಕೊಂತೀವಿ. ಶಾಂತಿ ಇದ್ರೇನೆ, ಬಳ್ಳಾರಿಯಲ್ಲಿ ಶಾಂತಿ ಇದ್ರೆ ಮಾತ್ರನೇ ಎಲ್ಲರಿಗೂ ನಾವೆಲ್ಲರೂ ಕೂಡ ಸಂತೋಷವಾಗಿರ್ತೀವಿ ಅನ್ನುವಂತ ನಂಬಿಕೆಯನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ಮುಂದಕ್ಕೆ ಹೋಗ್ತಾ ಇದೆ. ಇಂಥ ಒಂದು ಸವಾಲುಗಳನ್ನು ಎದುರಿಸಲಿಕ್ಕೆ ನಾವು ಸ್ವೀಕಾರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ದಿನಮಾನಗಳಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಅವ್ರದ್ದು ಏನಾಗುತ್ತೆ, ಅವ್ರ ಪಕ್ಷ ಎಲ್ಲಿಗೆ ನೆಲ ಕಚ್ಚುತ್ತೆ ಅನ್ನುವಂಥದ್ದನ್ನ ಅವ್ರು ನೋಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ ನಾವು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಲಹೆ ಅಂತಾನೆ ಇವತ್ತು ನಾಳಿನ ಕಾರ್ಯಕ್ರಮವನ್ನ ಪುತ್ಥಳಿಯ ಅನಾವರಣವನ್ನ ಮುಂದಕ್ಕೆ ಹಾಕ್ತಿದೀವಿ ಅಂತ ಹೇಳಿ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ನಮ್ಮ ಕ್ಷೇತ್ರದ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಅನೇಕ ಜನರಿಗೆ ನಾವೆಲ್ಲರೂ ಕೂಡ ಆಹ್ವಾನ ಪತ್ರಿಕೆಯಲ್ಲಿ ಕೊಟ್ಟಿದ್ದೀವಿ. ಪ್ರತಿಯೊಬ್ಬರನ್ನ ಇಲ್ಲಿ ಕರೆದಿದ್ವಿ. ನಮ್ಮ ವಾಲ್ಮೀಕಿಯ ಪುತ್ಥಳಿ ಅನಾವರಣ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಹೇಳಿದ್ವಿ. ಅದನ್ನು ತಾತ್ಕಾಲಿಕವಾಗಿ ಮುಂದೂಡ್ತಿದ್ವಿ ಅಂತ ಹೇಳಿ ತಮ್ಮ ಮೂಲಕ ತಿಳಿಸಿ, ನಮ್ಗೆ ಎಲ್ಲರೂ ಕೂಡ ನಮ್ಮ ಜಿಲ್ಲೆಯ ನಾಯಕರು, ಮುಖ್ಯವಾಗಿ ವಾಲ್ಮೀಕಿ ಸಮಾಜದ ನಾಯಕರೆಲ್ಲರೂ ಕೂಡ ಕಳೆದ ಸುಮಾರು ಒಂದು 15 ತಿಂಗಳ ಹಿಂದೆಯಿಂದ ಕೂಡ ಬಹಳಷ್ಟು ಕಷ್ಟ ಬಿದ್ದು ಇದನ್ನ ಪುತ್ಥಳಿಯ ವ್ಯವಸ್ಥಿತವಾಗಿ ಮಾಡಬೇಕನ್ನುವಂತ ವಿಚಾರದಲ್ಲಿ ಎಲ್ಲ ಕಷ್ಟ ಬಿಡ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಮುಂದೆ ಒಂದಿನ ಇದಕ್ಕಿಂತ ವಿಜೃಂಭಣೆಯನ್ನು ಮಾಡ್ತೀವಿ ಅನ್ನುವಂತ ವಿಚಾರವನ್ನು ನಾವು ತಿಳಿಸ್ತೀವಿ. ಅಷ್ಟೇ ಸರ್. ಅದು ತನಿಖೆ ಮಾಡ್ತಾರೆ. ನೋಡಿ, ಈಗಾಗಲೇ ಕೂಡ ಇವತ್ತು ಭರತ್ ರೆಡ್ಡಿ ಅವರು ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ರು. ಬಿಜೆಪಿ ಅವರು ಎಷ್ಟು ಸುಳ್ಳನ್ನ ಇಟ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ, ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಅವರೆಲ್ಲರೂ ಕೂಡ ಇವತ್ತು ಏನು ಅಡ್ಮಿಟ್ ಆಗಿದಾರಲ್ಲ, ಅವರೆಲ್ಲರೂ ಇವತ್ತು ಬೆಳಿಗ್ಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ. ಒಬ್ಬ ಹೆಣ್ಮಗಳು, ಒಬ್ಬ ಕಾರ್ಪೊರೇಟರ್ ಪತಿ ಶ್ರೀನಿವಾಸ್ ರೆಡ್ಡಿ ಅವರು ಬ್ರದರ್ ಇನ್ನೊಬ್ರು, ಅವರೆಲ್ಲರೂ ಕೂಡ ಹಿಂಗೆ ಪ್ರೆಸ್ ಮೀಟ್ ಅಲ್ಲಿ ಕುಂತಿರ್ತಾರೆ. ಇಲ್ಲಿ ಕುಂತಿದ್ದಾರೆ ನೋಡಿ. ಅವರು ಮಧ್ಯಾಹ್ನ ಏಕೈಕಿ ಪ್ರೆಸ್ ಮೀಟ್ ಆದ್ಮೇಲೆ ಹೋಗಿ ಅವ್ರ ತಲೆಗೆ ಒಂದು ಬಟ್ಟೆ ಕಟ್ಕೊಂಡು ಒಂದು MLC ಮಾಡಂತ ಹೇಳ್ತಾರೆ. ಅಂದ್ರೆ ಇನ್ನ ಎಷ್ಟು ಸುಳ್ಳನ್ನ ಜಗತ್ತಿಗೆ ನಿಜ ಅಂತ ತೋರಿಸುವಂತ ಒಂದು ಪ್ರಯತ್ನ ಇವತ್ತು ಬಿಜೆಪಿ ಅವರು ಮಾಡಿದ್ದಾರೆ. ಅಂದ್ರೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ, ಅದಕ್ಕೆ ತನಿಖೆ ಮಾಡಿ ಆ ತನಿಖೆಯಲ್ಲಿ ಸತ್ಯಾಸತ್ಯತೆ ತಮಗೆ ಗೊತ್ತಾಗುತ್ತೆ. ಇವತ್ತು ನಮ್ಮಲ್ಲಿ ಕೂಡ ವಿಡಿಯೋಗಳಿದ್ದಾವೆ, ಅದನ್ನ ಟೈಮಲ್ಲಿ ಸೂಕ್ತ ಸಮಯದಲ್ಲಿ ಹೇಳ್ತೀವಿ. ಅಲ್ಲಿಂದ ಮೇಲಿಂದ ಹೇಳ್ತಾರೆ ಬಾಂಬ್ಗಳು ಹಾಕಿ, ಬಾಂಬ್ಗಳು ಇಟ್ಕೊಂಡು ಮಾಡಿ ಅಂತೇಳಿ. ಅಂದ್ರೆ ಇಲ್ಲಿನ ಜನರು ತಾವು ನೋಡ್ತಾ ಇರ್ತೀರಿ, ಒಂದು ದೊಣ್ಣೆಗಳನ್ನ, ಕಟ್ಟಿಗೆಗಳನ್ನ, ಕುಡುಗೋಲುಗಳನ್ನ ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಸುಮಾರು ಒಂದು 2 ಲಾರಿಯಷ್ಟು ಜನ ಬರ್ತಾ ಇದ್ದಾರೆ. ಅಂದ್ರೆ ಅಲ್ಲಿರಂತ ಒಬ್ಬ ನಾಯಕರಿಗೆ, ಅಂದ್ರೆ ಜನಗಳಿಗೆ ಯಾವ ರೀತಿ ಆಗಿದಂತ ಭಯಭೀತದ ವಾತಾವರಣ ಇಟ್ಟಿರ್ಬೇಕು ಇಲ್ಲಿ ಅವರು. ಅದಕ್ಕೆ ಯಾಕಂದ್ರೆ ಇದನ್ನ ನೋಡ್ತಾ ಇದ್ರೆ ನಮ್ಗೆ ಅಲ್ಲಿ ಬಿಹಾರಲ್ಲಿ ಅನ್ಕೊಂಡಿದೀನಿ ನಾನು. ನಿನ್ನೆ ನೋಡ್ತಾ ಇದ್ದೆ ಬಿಹಾರಲ್ಲಿ ಮಚ್ಚುಗಳು, ಕಟ್ಟಿಗೆಗಳು ಇಟ್ಕೊಂಡು ಹಾಗೆ ಏಕಾಏಕಿ ಜನ ಬರ್ತಾರಲ್ಲ, ಆ ರೀತಿಯಾದಂತ ಒಂದು ವ್ಯವಸ್ಥೆ ಬಳ್ಳಾರಿಯಲ್ಲಿ ಮಾಡೋಕೆ ಬಿಜೆಪಿ ಪಕ್ಷದವರು ಹೋಗ್ತಾ ಇದ್ದಾರೆ. ಮಾನ್ಯ ಬಿಜೆಪಿ ಪಕ್ಷದವರು ಇದು ಒಳ್ಳೇದಾಗಲ್ಲ ಅಂತ ವಿಚಾರವನ್ನು ನಾನು ತಿಳಿಸ್ತಾ ಇದ್ದೇನೆ. ಒಂದು ಕಡೆಯಿಂದ ಹೊಡಿಬೇಕಾದ್ರೆ ಮತ್ತೆ ಈ ಕಡೆ ಅವರು ಡಿಫೆನ್ಸ್ ಅನ್ನ ಮಾಡ್ಬೇಕಲ್ಲ, ನಾವು ಅವ್ರನ್ನ ರಕ್ಷಣೆ ಅಂತ ಮಾಡ್ಕೋಬೇಕಲ್ಲ. ನಾವು ನಮ್ಮಿಂದ ಯಾರಿಗೂ ಕೂಡ ಹೊಡಿಯಂತ ಒಂದು ವ್ಯವಸ್ಥೆ ಆಗ್ಲಿಲ್ಲ. ಆತ್ಮರಕ್ಷಣೆಗಾಗಿ ಅವರು ಇದಾರಲ್ಲಿ. ಇವತ್ತು ನಾನು ವಿಡಿಯೋಗಳಲ್ಲಿ ನೋಡಿದಾಗ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಮನೆ ಮೇಲಿಂದ ಅವರು ಏಕಾಏಕಿ ಕಲ್ಲುಗಳನ್ನು ಹೊಡಿತಾ ಇದ್ರು. ಆ ಕಲ್ಲುಗಳಲ್ಲಿ ನಮ್ಮ ಸತೀಶ್ ರೆಡ್ಡಿ ಅನ್ನುವಂತ ನಮ್ಮಲ್ಲಿರುವಂತ ಒಬ್ಬ ಆಪ್ತರು, ಅವ್ರಿಗೆ ತಲೆ ಹೊಡೆದು ಇವತ್ತು ಸಾವು ನೋವಿನ ಬಗ್ಗೆ ಇವತ್ತು ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಎದೆಯಲ್ಲೆಲ್ಲ ಕೂಡ ಬ್ಲಡ್ ಕ್ಲಾಟ್ ಆಗಿದೆ, ಅವ್ರಿಗೆ ತಲೆಯಲ್ಲೇ ಬ್ಲಡ್ ಕ್ಲಾಟ್ ಆಗಿದೆ.
ಇಲ್ಲ, ಖಂಡಿತವಾಗಿ ಪೊಲೀಸರ ವೈಫಲ್ಯ ಅಲ್ಲ, ಆಡಳಿತ ವೈಫಲ್ಯ ಅಲ್ಲ. ಯಾಕಂದ್ರೆ ಇಲ್ಲಿನ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಏಕಾಏಕಿ ಗುಂಪು ಸೇರಿಬಿಟ್ಟಿದ್ದಾರೆ. ಇವ್ರು ಹೋದಾಗ ಸುಮಾರು ಅಲ್ಲಿ ಒಂದು 200 ಜನ ಇದ್ಕೊಂಡು ಇವ್ರು 30 ಜನ ಮಾತ್ರ ಹೋದಾಗ 1000 ಜನ ಅಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಮನೆಗಳ ಮೇಲೆ ಹೆಂಗ್ ಕಲ್ಲು ಬರ್ತವೆ ಹೇಳ್ರಿ, ಮನೆಗಳ ಮೇಲೆ ಖಾರ ಪುಡಿ ಡಬ್ಬಗಳು ಇಟ್ಕೊಂಡು ಮಾಡಿರ್ತಾರೆ. ಯಾವ ರೀತಿ ಮಾಡಿರ್ತಾರೆ ಅಂದ್ರೆ ಪ್ರತ್ಯೇಕವಾಗಿ ಈಗ ಆಲ್ರೆಡಿ ಅವರು ಪ್ರೀ ಪ್ಲಾನ್ಡ್ ಸಂಚಲನ ಮಾಡಿದ್ದಾರೆ. ಅವರು ಇವ್ರು ಬಂದ್ರೆ ಉಳಿಬೇಕು, ಇವ್ರು ಬಂದ್ರೆ ಮರ್ಡರ್ ಮಾಡಬೇಕು, ಇವ್ರು ಬಂದ್ರೆ ಕೊಲೆ ಮಾಡಬೇಕನ್ನೋ ಒಂದು ವಿಚಾರವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಂತರ ಇಲ್ಲ ಇಲ್ಲ, ಖಂಡಿತವಾಗಿ ಇಲ್ಲ. ಯಾರು ಕೂಡ ಅಲ್ಲಿಗೆ ಹೋದಾಗ ಅಷ್ಟು ಜನ ಸರ್ ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಅಷ್ಟು ಜನ ಸೇರ್ತಾರಂತ ಹೇಳಿ ಯಾರು ಅನ್ಕೊಂಡಿಲ್ಲ. ಹಂಗ ಸೇರ್ತಾರಂತ ಹೇಳಿದ್ರೆ ನಾವು ಫಸ್ಟ್ ಆಗಿ ಪೊಲೀಸರಿಗೆ ನಾವೇ ಕಂಪ್ಲೇಂಟ್ ಕೊಡ್ತಾ ಇದ್ವಿ, ಪೊಲೀಸರನ್ನ ಅಲ್ಲಿ ಕಳಿಸ್ತಾ ಇದ್ವಿ. ಬ್ಯಾನರ್ ವಿಚಾರ ಅಲ್ಲ, ಬ್ಯಾನರ್ ಹೋಗಿ ತೆಗಿತಾರೆ, ಅಲ್ಲಿ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಹೋಗಿದ್ದಾರೆ ಅಷ್ಟೇ. ಅವ್ರು ತಾವು ನೋಡಿಲ್ಲ, ನಾವು ನೋಡಿದ್ರಲ್ಲ ಮಾಧ್ಯಮದಲ್ಲಿ, ನಾನು ನೋಡಿದ್ದಲ್ಲ. ಕೆಳಗಡೆ ಎಲ್ಲ ರಕ್ತ, ಖಾರ ಪುಡಿ, ಕಲ್ಲುಗಳು. ಹೌದು, ಇಲ್ಲ ಅಷ್ಟೊಳಗೆ ಅವ್ರು ಏನ್ ಮಾಡಿದ್ದಾರೆ, ಮಧ್ಯಾಹ್ನ ಬೆಳಿಗ್ಗೆ ಗಲಾಟೆ ಆದ್ಮೇಲೆ ಬೆಳಿಗ್ಗೆ ಅಲ್ಲಿ ಮನೆ ಮುಂದೆ ಇದನ್ನ ಫ್ಲಕ್ಸ್ ಅನ್ನ ಅಳವಡಿಕೆ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಫಸ್ಟ್ ಜಗಳ ನಡೆದಿದೆ. ಅದಾದ್ಮೇಲೆ ಅಲ್ಲಿ ಫ್ಲಕ್ಸ್ ಅವತ್ತಿಲ್ಲ, ನಿನ್ನೆ ಇಲ್ಲ, ಕಳೆದ 4 ದಿನಗಳ ಹಿಂದೆ ಕೂಡ ಅಲ್ಲೇ ಇದೆ. ನಿನ್ನೆ ಏಕಾಏಕಿ ಮಾನ್ಯ ಜನಾರ್ದನ್ ರೆಡ್ಡಿ ಅವ್ರು ನೋಡಿದ ಮೇಲೆ ಅದನ್ನ ತೆಗಿಬೇಕಂತ ಹೇಳಿದ್ದಾರೆ. ಆಮೇಲೆ ನಮ್ಮ ಕಾರ್ಯಕರ್ತರು ಇಲ್ಲಿ ನಮ್ಮ ಲೋಕೇಶ್ ಅಂತ ಹೇಳಿ ನಮ್ಮ ನಗರಸಭೆಗೆ ಅಂದ್ರೆ ಸದಸ್ಯರಾಗಿ ಕಂಟೆಸ್ಟ್ ಮಾಡಿದ್ದವರು ಲೋಕೇಶ್ ಅವರು, ಅವಂಬಾಯಿ ಲೋಕೇಶ್ ಅವರು, ಅವ್ರಿಗೆ ಫೋನ್ ಮಾಡಿ ಬೆದರಿಸಿದ್ದಾರೆ. ಅವ್ರ ರೆಕಾರ್ಡು ಇದೆ ಅವ್ರಿಗೆ. ಅಭಿಮಾನಿಗಳು ಹಾಕೊಂಡಾಗ ಕೆಲವು ಸಂದರ್ಭದಲ್ಲಿ ಶಾಂತಿ ಇದ್ದಾಗ ಏನ್ ತೊಂದರೆ ಇಲ್ಲ. ಇವಾಗ ಯಾರೋ ಒಬ್ರು ಅಭಿಮಾನಿಗಳು ಹಾಕೊಂಡಾಗ ಅದನ್ನು ಬ್ಯಾಡ ಅನ್ನೋರು ಬರಲ್ಲ. ಎಲ್ಲದು ಎಲ್ಲ ಕಟ್ಟಿದ್ದಾರೆ. ಆಮೇಲೆ ಅಲ್ಲ ಮುಂದೆ ಅದಕ್ಕೊಂದು ಫಾರ್ಮೇಶನ್ ಮಾಡೋಣ ಅಂತ, ಯಾವ ರೀತಿ ಆಗ್ಬೇಕು ಅದು ನಾವು ಕಾರ್ಪೊರೇಷನ್ ಮೂಲಕ ನಾವು ಮಾಡ್ಕೊಡ್ತೀವಿ. ನೋಡ್ರಿ ಅದ್ ಬಿಟ್ಟು ಬೇರೆದೇನಾದ್ರೂ ಇಲ್ಲ, ನಾವು ಹೋಗಿ ಅಲ್ಲಿ ಸಾಂತ್ವನ ಹೇಳಿ ಬರ್ತೀವಿ, ನಾವೆಲ್ಲರೂ ಕೂಡ ಹೋಗಿ ಬರ್ತೀವಿ. ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ, ಅವ್ರಿಗೆ ಅಲ್ಲಿ ಹೋಗಿ ಬರ್ತಾರೆ. ಅಲ್ಲಿ ಖಂಡಿತವಾಗಿ ನಮ್ಮ ಕಾರ್ಯಕರ್ತ ಅವ್ರನ್ನ ಯಾವುದೇ ಕಾರಣಕ್ಕೂ ನಡುಬೀದಿಯಲ್ಲಿ ಬಿಡೋದಂತ ಪ್ರಸಕ್ತಿ ಇಲ್ಲ. ಆದ್ರೆ ಮುಖ್ಯವಾಗಿ ಅವ್ರಿಗೆ ಏನಾಗಿದೆ, ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಇದ್ದುದಕ್ಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದಾರೆ. ಅದು ಬಳ್ಳಾರಿಯಿಂದನೇ ಪ್ರಾರಂಭ ಮಾಡಿದ್ದಾರೆ, ಅವರು ಬಳ್ಳಾರಿಯಿಂದನೇ ಚಾಲು ಮಾಡ್ಕೊಂಡಿದ್ದಾರೆ. ಇವತ್ತು ದಾರ್ಶನಿಕರು, ಇವತ್ತು ಮಹರ್ಷಿಗಳು, ಇವತ್ತು ಎಲ್ಲಾ ಕೋಮಿನವರಿಗೆ ಬೇಕಾದಂತ ವ್ಯಕ್ತಿ ಆಗಿದ್ದಾರೆ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಹೋಗ್ತಿದೆ ಅಂತ ಹೇಳಿ ಅವರಿಗೆ ಎಲ್ಲ ಒಂದು ಭಯಭೀತರಾಗಿ ಇಂಥ ಒಂದು ಕಾರಣಗಳನ್ನ ಇವತ್ತು ಮಾಡ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಇವತ್ತು ಇಲ್ಲ, ಅದನ್ನ ತಮ್ಗೆ ಹೇಳ್ತೀನಿ ಮಾಧ್ಯಮದವ್ರಿಗೆ, ಈಗಾಗಲೇ ಕೂಡ ಇರುವಂತ ಪುತ್ಥಳಿ ಅದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಇರುವಂತದ್ದು, ಪ್ರೈವೇಟ್ ಜಾಗದಲ್ಲೇ ಅನಾವರಣ ಮಾಡಿದ್ದಾರೆ. ಆದ್ರೆ ಅಲ್ಲಿ SP ಸರ್ಕಲ್ ಅನ್ನುವಂತ SP ಹೆಸರು ಬೇಡ, ಅಲ್ಲಿ ವಾಲ್ಮೀಕಿಯ ವೃತ್ತ ಅಂತ ಹೇಳಿ ಈಗಾಗಲೇ ಕೂಡ ನಾವು ಅಜೆಂಡಾದಲ್ಲಿ ಇಟ್ಕೊಂಡು ಕಾರ್ಪೊರೇಷನ್ ಡಿಕ್ಲೇರ್ ಆಗಿದೆ. ಅದಕ್ಕೆ ಅಲ್ಲಿ ಖ್ಯಾತ ಇವರು ನಮ್ಮ ಅರುಣ್ ಯೋಗರಾಜ್ ಅವರು, ಅಂದ್ರೆ ಶ್ರೀರಾಮನನ್ನ ಕೆತ್ತನೆ ಮಾಡುವಂತವ್ರ ಜೊತೆಗೆ ಕೆತ್ತನೆ ಮಾಡ್ಬೇಕಂತೇಳಿ ಶಾಸಕರು ಪಟ್ಟಿಡಿದು ಅವ್ರ ಹತ್ರ ಮಾಡಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರುತ್ತೆ. ಎಲ್ಲಿ ಆಗಿದ್ದಿಲ್ಲ, ಅದನ್ನ ಮಾನ್ಯತೆ ಎಲ್ಲಿ ಪಡೆದಿಲ್ಲ. ಅದನ್ನ ಒಂದು ಶೇಪ್ ಅಪ್ ಮಾಡ್ಕೊಂಡು, ಅಂದ್ರೆ ಒಂದು ದೊಡ್ಡದ ವಾಲ್ಮೀಕಿ ಸರ್ಕಲ್ ಅಂತ ಹೇಳಿಬಿಟ್ರೆ ಅದಾಗೋದಿಲ್ಲ. ಅದಕ್ಕೊಂದು ಲೈಟಿಂಗ್ ಕೊಟ್ಟು ಒಂದು ಅನಾವರಣ ಮಾಡಿ ಒಂದು ಒಳ್ಳೆ ಪಾರ್ಕ್ ತರ ಮಾಡ್ಬೇಕಂತ ಹೇಳಿ ಒಂದು ಉದ್ದೇಶ ನಮ್ಮ ಶಾಸಕರಲ್ಲಿತ್ತು. ಅದನ್ನ ನೆರವೇರಿಸಕ್ ಹೋದಾಗ ನನ್ನ ಮನೆ ಮುಂದೆ ಈ ರೀತಿ ಮಾಡ್ತಾರೆ ಅನ್ನೋಂತ ವಿಚಾರ ಅವ್ರಿಗೆ ಎಲ್ಲ ಒಂದ್ ಕಡೆ ನೋವಾಗಿದೆ ಅನ್ನೋ ಒಂದು ವಿಚಾರವನ್ನು ಹೇಳ್ತೀನಿ. ಇಲ್ಲ, ಆ ರೀತಿಯಾದಂತಂದ್ರೆ ಏನಾಗಿದೆ, ಸಡನ್ ಆಗಿ ಆದಾಗ ಪ್ಲಾಂಟ್ ಇದ್ದವ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ವಾಲ್ಮೀಕಿಯ
ಪುತ್ಥಳಿಯನ್ನ ಇಟ್ಕೊಂಡು ಅವ್ರು ಈ ರೀತಿ ಮಾಡ್ತಾರ ಅಂತ ಹೇಳಿ ನಮ್ಗೆ ನಂಬಿಕೆ ಇಲ್ಲ. ಬಿಜೆಪಿ ಅವ್ರು ಎಷ್ಟು ಕೆಟ್ಟ ಕೆಲಸಕ್ಕೆ ಕೈ ಹಾಕಿದ್ದಾರೆ ನೋಡಿ. ಅಲ್ಲ ಆಮೇಲೆ ಬಂದ್ರು ಅವರು ಇಲ್ಲ ಬೆಳಿಗ್ಗೆ ಅಂದ್ರೆ ರಾತ್ರಿ ಆದಾಗ ಚೆನ್ನಾಗಿರಲ್ಲ ಅಂತ ಹೇಳಿದ್ರು ಮಾಡಿದ್ದಾರೆ. ಅದಕ್ಕೆ ಯಾವ ರೀತಿ ಬೆಳಿಗ್ಗೆ ಮಾಡಿದ್ದಾರೆ, ಬೆಳಿಗ್ಗೆ ಇಲ್ಲ ರಾತ್ರಿ ಮಾಡಿದ್ರು ಸರ್, 1:15 ಮಾಡಿದ್ರು. ಅಂದ್ರೆ 2 ಗಂಟೆ ಬಂದ 1:15 ಟೈಮಲ್ಲಿ ಮಾಡಿದ್ದಾರೆ. ಅಷ್ಟರೊಳಗೆ ಜನ ಎಲ್ಲ ಇದಾಗಿದ್ರು. ಆದ್ರೆ ಒಂದೇ ನಮ್ಮ ಬಳ್ಳಾರಿಯಲ್ಲಿ ಶಾಂತಿ ರೀತಿಯಾಗಿರುವಂತ ಶಾಂತಿಯನ್ನ ಕದಡುವಂತ ಒಂದು ಕೆಲಸ ಇವತ್ತು ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವ್ರಿಗೆ ಇಷ್ಟೇ, ಮಹರ್ಷಿ ವಾಲ್ಮೀಕಿಯ ಒಂದು ಏನು ಜನಾಂಗ ಕಾಂಗ್ರೆಸ್ ಪಕ್ಷದ ಪರವಾಗಿದೆ, ಅದನ್ನ ಯಾವ ರೀತಿಯಾಗಿ ನಾವು ಕೈವಸ ಮಾಡ್ಬೇಕಂತೇಳಿ ಅವರು ಅದನ್ನ ತಲೆಯಲ್ಲಿ ಇಟ್ಕೊಂಡು ಈ ರೀತಿಯಾದಂತ ಒಂದು ಗೂಬೆ ಕೂರಿಸುವಂತ ಒಂದು ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ. 5 ಜನ ಯಾರು ಇಲ್ಲ, ನಾವೆಲ್ಲರೂ ಜೊತೆಗಿದ್ದೀವಿ. ನಮ್ಮ ಉದ್ದೇಶ ಏನಿದೆ ಗೊತ್ತಾ, ನಾವು ವಾಲ್ಮೀಕಿಯ ಪುತ್ಥಳಿಯನ್ನು ಮಾಡೋದಕ್ಕಿಂತ ಅನ್ಯರು ಮಾಡಿದ್ರೆ ಒಳ್ಳೇದಂತ ಹೇಳಿ ನಮ್ದು. ಯಾಕಂದ್ರೆ ಅವರು ಒಂದು ಗೌರವ ಕೊಟ್ಟಿದ್ದಾರೆ, ನಾವು ಅದನ್ನ ಸ್ವಾಗತ ಮಾಡಿದ್ದೀವಿ. ಎಲ್ಲರೂ ಬರ್ತಾರೆ, ನಾಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬರ್ತಾ ಇದ್ರು. ನಾವೆಲ್ಲರೂ ಕೂಡ ನಾವು ನಾಳೆ ಕಾರ್ಯಕ್ರಮ ಆಗಿದ್ರೆ 14 ಜನ ಕೂಡ ನಮ್ಮ ಶಾಸಕರೆಲ್ಲ ಬರ್ತಾ ಇದ್ರು. ಮಾನ್ಯ ನಮ್ಮ ಸತೀಶ್ ಅಣ್ಣವರು ಬರ್ತಾ ಇದ್ರು, ನಮ್ಮ ಮಾಜಿ ಮಂತ್ರಿಗಳಂತ ರಾಜಣ್ಣವರು ಬರ್ತಾ ಇದ್ರು, ನಮ್ಮ ರಘುಮೂರ್ತಿ ಅವರು, ನಮ್ಮ ಜಮೀರಣ್ಣ ಅವರು, ನಮ್ಮ ನಾಸೀರ್ ಹುಸೇನ್ ಸಾಹೇಬ್ರು ಎಲ್ಲರೂ ಕೂಡ ಬರ್ತಾ ಇದ್ರು. ನಾಳೆ ಬಹಳ ದೊಡ್ಡ ವಿಜೃಂಭಣೆಯಿಂದ ಮಾಡ್ತಾ ಇದ್ರು. ಇದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ಇವತ್ ನೋಡಿ, ಇನ್ನ ನಾಳೆಯಿಂದ ಅವ್ರು ಇನ್ನ ಏನೇನ್ ಡ್ರಾಮಾ ಮಾಡ್ತಾರೋ ಅವನ್ನೆಲ್ಲ ತಮ್ಮ ಮಾಧ್ಯಮದವ್ರಿಗೆ ಇಷ್ಟಕ್ಕೆ ಮುಂಚೆ ನಾವು ಹೋಗಿ ಬಂದಿರ್ತೀರಿ. ಅವ್ರು ಡ್ರಾಮಾ ಅವನ್ನೆಲ್ಲ ಕೂಡ ನಡೆಯೋದಿಲ್ಲ ಇವತ್ತು ಈಗಾಗ್ಲೇ ಕೂಡ ಅವರು ಯಾವ ರೀತಿ ಇದನ್ನ ಮಾಡ್ಬೇಕಂತೇಳಿ ಈ ಒಂದು ವಿಡಿಯೋದಲ್ಲೇ ಅದು ಗೊತ್ತಾಗುತ್ತೆ. ಪ್ರೆಸ್ ಮೀಟ್ ಅಲ್ಲಿ ಕುಂತವ್ರನ್ನ ಬೇಗ ಏಕಾಏಕಿ ಓಡೋಗಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿಸ್ತಾರಂದ್ರೆ ಅದಕ್ಕೆ ಅಷ್ಟಕ್ಕಿಂತ ಹಾಸ್ಯಾಸ್ಪದ ಏನಿರುತ್ತೆ ಹೇಳಿ.